ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 14ನೇ ವಾರ, ಜುಲೈ 10, 2025 ಗುರುವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 10ನೇ ಅಧ್ಯಾಯ 6ರಿಂದ 15ರವರೆಗಿನ ವಚನಗಳು. ಆ ಕಾಲದಲ್ಲಿ 12 ಮಂದಿಯ ನಿಯೋಗವನ್ನು ಕಳುಹಿಸುವಾಗ ಯೇಸು ಅವರಿಗೆ ಕೊಟ್ಟ ಆದೇಶ ಇದು: ತಪ್ಪಿಹೋದ ಕುರಿಗಳಂತೆ ಇರುವ ಇಸ್ರಾಯೇಲ್ ಜನರ ಬಳಿಗೆ ಹೋಗಿರಿ. ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ. ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಮತ್ತೆ ಬದುಕಿಸಿರಿ, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ. ಉಚಿತವಾಗಿ ಪಡೆದಿರುವಿರಿ, ಉಚಿತವಾಗಿ ಕೊಡಿ. ಜೇಬಿನಲ್ಲಿ ಚಿನ್ನ, ಬೆಳ್ಳಿ, ತಾಮ್ರವನ್ನಾಗಲಿ, ಪ್ರಯಾಣಕ್ಕೆಂದು ಜೋಳಿಗೆಯನ್ನಾಗಲಿ, 2 ಅಂಗಿಗಳನ್ನಾಗಲಿ, ಕಾಲಿಗೆ ಕೆರವನ್ನಾಗಲಿ, ಕೈಗೆ ದಂಡವನ್ನಾಗಲಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ದುಡಿಮೆಗಾರನು ಜೀವನಾಧಾರಕ್ಕೆ ಬಾಧ್ಯನು. ನೀವು ಒಂದು ಪಟ್ಟಣಕ್ಕಾಗಲಿ ಹಳ್ಳಿಗಾಗಲಿ ಹೋದಾಗ ಅಲ್ಲಿ ನಿಮ್ಮನ್ನು ಬರಮಾಡಿಕೊಳ್ಳಲು ಯೋಗ್ಯನು ಯಾರೆಂದು ಕಂಡುಹಿಡಿಯಿರಿ. ಅಲ್ಲಿಂದ ಮುಂದಕ್ಕೆ ಸಾಗುವವರೆಗೂ ಅವನಲ್ಲೇ ತಂಗಿರಿ. ನೀವು ಒಂದು ಮನೆಗೆ ಹೋದಾಗ ಈ ಮನೆಗೆ ಶುಭವಾಗಲಿ ಎಂದು ಅರಸಿರಿ. ಆ ಮನೆಯವರು ನಿಮ್ಮನ್ನು ಸ್ವಾಗತಿಸಿದರೆ ನಿಮ್ಮ ಆಶೀರ್ವಾದ ಅವರ ಮೇಲೆ ನೆಲೆಸಲಿ. ನಿಮ್ಮನ್ನು ಸ್ವಾಗತಿಸದೆ ಹೋದರೆ ನಿಮ್ಮ ಆಶೀರ್ವಾದ ನಿಮಗೆ ಹಿಂತಿರುಗಲಿ. ಒಂದು ಮನೆಯೇ ಆಗಲಿ ಊರೇ ಆಗಲಿ ನಿಮ್ಮನ್ನು ಸ್ವಾಗತಿಸದೆ ಅಥವಾ ನಿಮಗೆ ಕಿವಿಗೊಡದೆ ಹೋದರೆ ಆ ಮನೆಯನ್ನು ಅಥವಾ ಊರನ್ನು ಬಿಟ್ಟು ಮುಂದಕ್ಕೆ ಹೋಗಿರಿ. ಹೋಗುವಾಗ ನಿಮ್ಮ ಪಾದಗಳಿಗೆ ಅಂಟಿರುವ ಧೂಳನ್ನು ಜಾಡಿಸಿಬಿಡಿ. ತೀರ್ಪಿನ ದಿನ ಆ ಊರಿನ ಗತಿ ಸೊದೋಮ್ ಮತ್ತು ಗೊಮರ ಊರುಗಳ ಗತಿಗಿಂತ ಕಠಿಣವಾಗಿರುವುದೆಂದು ನಾನು ನಿಮಗೆ ಒತ್ತಿ ಹೇಳುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಕೊಡುಗೆಗಳನ್ನು ಇತರರಿಗೆ ಉದಾರವಾಗಿ ನೀಡಿ ಆಶೀರ್ವದಿಸಿರಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದಿನ ಮೊದಲನೇ ವಾಚನದಲ್ಲಿ ಸರ್ವೇಶ್ವರನ ಚಿತ್ತ ಮನುಷ್ಯನ ಚಿತ್ತಕ್ಕಿಂತ ವಿಭಿನ್ನ ಮತ್ತು ಶ್ರೇಷ್ಠವಾದುದು ಎಂದು ಜೋಸೆಫನ ಶ್ರೇಷ್ಠ ಕಾರ್ಯದ ಮೂಲಕ ತಿಳಿಸಿಕೊಡುತ್ತಾರೆ. ದೇವರ ಚಿತ್ತಕ್ಕೆ ಮಣಿದು ದೈವಿ ಕಾರ್ಯದಲ್ಲಿ ಭಾಗಿಯಾದರೆ ದೈವ ಸಾಮ್ರಾಜ್ಯ ಕಟ್ಟಿಟ್ಟ ಬುತ್ತಿ ಎಂದು ತೋರಿಸಿಕೊಡುತ್ತಾರೆ. ಆತ್ಮೀಯರೇ, ಶುಭ ಸಂದೇಶದಲ್ಲಿ ಕ್ರಿಸ್ತ ತನ್ನ ನಿಯೋಗಕ್ಕೆ ನೀಡಿದ ಹಿತನುಡಿಗಳು, ಬುದ್ಧಿ ಮಾತುಗಳು ಲೋಕದಲ್ಲಿರುವ ಎಲ್ಲ ಅನುಯಾಯಿಗಳಿಗೂ ಎಚ್ಚರಿಕೆಯ ಘಂಟೆ. ದೇವರ ಶಕ್ತಿ ಮತ್ತು ದೈವಿಕ ವರಗಳು, ಕ್ರಿಸ್ತನ ಉದಾರ ಕೊಡುಗೆಗಳು ಇವೆಲ್ಲವನ್ನು ಇತರರಿಗೆ ಉದಾರವಾಗಿ ನೀಡಿ ಆಶೀರ್ವದಿಸಿರಿ ಎಂದು ಕರೆ ಕೊಡುತ್ತಾರೆ. ನಮ್ಮ ಜೀವನದಲ್ಲಿ ಕಾಯಕ ದೇಹಾತ್ಮಗಳ ಶ್ರೇಷ್ಠತೆ ಮತ್ತು ಉದ್ಧಾರಕ್ಕೆಂದು ತಿಳಿಸುವುದಲ್ಲದೆ ನಮ್ಮ ಪಯಣದ ಹಾದಿ ಹಗುರವಾಗಿದ್ದು ಸುಗಮವಾಗಿರಲಿ ಎಂದು ತಿಳಿಸುತ್ತಾರೆ. ಕ್ರಿಸ್ತನ ಸಂದೇಶವನ್ನು ಸ್ವಾಗತಿಸುವ ಜನಾಂಗಕ್ಕೆ ಹೆಚ್ಚಿನ ಸೇವೆ ಸಲ್ಲಿಸಿರಿ, ನಿರಾಕರಿಸುವ ಹೃದಯಗಳಿಗೆ ಸ್ಪಂದಿಸದಿರಿ ಎಂದು ತಿಳಿಸುತ್ತಾರೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.